ಹಲೋ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ಇವತ್ತು ಗುರುವಾರ ಅಲ್ವಾ? ಗುರುವಾರ ಸಾಯಿಬಾಬನ ವ್ರತ ಪೂಜೆ ಮುಗಿಸಿದೆ. ನೋಡಿ, ಇವತ್ತು ನಂದು ಪೂಜೆ ಹೇಗಾಗಿದೆ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬನ್ನಿ. ಎಲ್ರಿಗೂ ಆ ಸಾಯಿಬಾಬಾ ಒಳ್ಳೇದು ಮಾಡಲಿ, ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ಎಲ್ಲರೂ ನೀವೇನು ಅಂದ್ಕೊಂಡಿದ್ದೀರಾ? ಎಲ್ರಿಗೂ ಒಳ್ಳೇದು ಮಾಡಲಿ ಆ ಸಾಯಿಬಾಬಾ ಅಂತ ಹೇಳಿ ಕೇಳ್ಕೊತೀನಿ ನಾನು ದೇವರಲ್ಲಿ. ನೋಡಿ, ಇವತ್ತಿಂದು ನಂದು ಪೂಜೆ ಯಾವ ರೀತಿ ಆಗಿದೆ ಅಂತ ಹೇಳಿ ಅಲ್ವಾ? ಪೂಜೆ ಮುಗೀತು ಫ್ರೆಂಡ್ಸ್. ಉಪವಾಸ ನಂದು ಇವತ್ತು. ಸೊ ಹಾಗಾಗಿ ನೋಡಬೇಕು. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಪೂಜೆ ಅಂತ. ಬನ್ನಿ, ಇವತ್ತಿಂದು ನಂದು ಡೇ ಹೇಗೋಗುತ್ತೆ ಅಂತ ಹೇಳಿ ನೋಡ್ಕೊಂಬರೋಣ ಫ್ರೆಂಡ್ಸ್. ನೋಡಿ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ. ಏನಾದರೂ ಮಿಸ್ಟೇಕ್ ಇತ್ತಂದರೆ ನಾನು ವಿಡಿಯೋದಲ್ಲಿ ಹೇಳಿ ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಬನ್ನಿ, ಇವತ್ತಿಂದು ನಂದು ಡೇ ಹೇಗೋಗುತ್ತೆ ಅಂತ ಹೇಳಿ ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್, ನಂದು ಪೂಜೆ ಎಲ್ಲ ಮುಗೀತು. ಸ್ವಲ್ಪ ಪ್ರಸಾದ ಕೊಟ್ಟು ಬರೋಣ. ನೋಡಿ, ಇಷ್ಟ ಮಾಡಿದ್ದೀನಿ. ನೈವೇದ್ಯ ಎಲ್ಲ ಆಯಿತು. ಅದೇ ನೈವೇದ್ಯ ತಂದಿದ್ರೆ ಮಿಕ್ಸ್ ಮಾಡಿ ಎಲ್ರಿಗೂ ಪ್ರಸಾದ ಹಂಚ್ಬಿಡ್ತೀನಿ ಫ್ರೆಂಡ್ಸ್. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡಲಿ ದೇವರೇ. ಎಲ್ಲರಿಗೂ ಒಳ್ಳೆ ರೀತಿ ನಡ್ಕೊಳೋ ರೀತಿ ಮಾಡಲಿ ಅಂತ ಹೇಳಿ ನಾನು ಕೂಡ ದೇವ್ರ ಹತ್ರ ಬೇಡ್ಕೊತೀನಿ. ನೀವು ಕೂಡ ದೇವ್ರ ಹತ್ರ ಬೇಡ್ಕೊಳ್ಳಿ. ನಿಮ್ಮದು ಏನೇನು ಈಡೇರಿಕೆ ಇದಾವೋ ಅವನ್ನೆಲ್ಲ ಬೇಡ್ಕೊಳ್ಳಿ. ನೀವು ಸಹ ಒಂದು ವೇಳೆ ಮನುಷ್ಯರು ಮೋಸ ಮಾಡ್ಬೋದು, ಬಟ್ ದೇವ್ರು ಮೋಸ ಮಾಡೋಂಗಿಲ್ಲ. ತಾತ್ಕಾಲಿಕ ಕಷ್ಟಗಳನ್ನ ಕೊಡ್ತಾನೆ, ಆಮೇಲೆ ಸರಿ ತಪ್ಪುಗಳನ್ನ ನೋಡಿ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ ಫ್ರೆಂಡ್ಸ್. ಯಾವಾಗಲೂ ನಾವು ದೇವ್ರ ಮೇಲೆ ನಂಬಿಕೆ ಇಡಬೇಕು. ನಾವು ಮನುಷ್ಯರು ಹೇಗಂದರೆ, ದೇವರಿಗೆ ಏನೇ ಆಯಿತು ಅಂದ್ರೂ ದೇವ್ರಿಗೆ ಬೈತೀವಿ. ದೇವ್ರು ನಮಗೆ ಒಳ್ಳೇದು ಮಾಡಲಿಲ್ಲ, ಕೆಟ್ಟ ಮಾಡೋಣ, ಎಷ್ಟು ಕಷ್ಟ ಅನುಭವಿಸ್ಬೇಕು ಅಂತ ಹೇಳಿ ನಾವು ದೇವರಿಗೆ ಮಾಡ್ತೀವಿ. ಬಟ್ ದೇವ್ರೇನು ಮಾಡ್ತಾನಲ್ವ, ಮನುಷ್ಯರು ಮಾಡಲಿಕ್ಕೆ ದೇವ್ರು ಏನು ಮಾಡ್ತಾನೆ, ಎಲ್ಲ ನಮ್ಮ ಕಡೆನೇ ಇರುತ್ತೆ ಫ್ರೆಂಡ್ಸ್. ನಾವು ಯಾವ ರೀತಿ ಇರ್ತೀವೋ ಆ ರೀತಿ ನಮ್ಮ ಜೀವನ ಇರುತ್ತೆ. ಸೊ ಅದಕ್ಕೋಸ್ಕರ ಯಾರು ಕೆಟ್ಟದ್ದು ಬಯಸಬೇಡಿ, ಯಾರು ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ, ಕೆಟ್ಟದಾಗ ಮಾತಾಡಬೇಡಿ. ಮಾತಾಡಿದ್ರಿ ಅಂದರೆ ತಿದ್ಕೊಂಡು ಮುನ್ನಡೀರಿ. ಅದನ್ನೇ ಆಟ ಸಾಧಿಸ್ಕೊಂಡು ಮುಂದುವರ್ಸ್ಕೊಂಡು ಹೋದರೆ ಯಾವುದು ಚೆನ್ನಾಗೂ ಇರೋದಿಲ್ಲ. ನಾವು ಕೆಟ್ಟ ಮೇಲೆ ಯಾರು ನಮಗೆ ಬುದ್ಧಿ ಹೇಳೋಕ್ಕೂ ಬರೋಲ್ಲ. ಎಲ್ಲರೂ ಏನು ಮಾಡ್ತಾರೆ, ಹಾಳಾಗ್ತಿದೆ ಅಂತ ಹೇಳಿ ಯಾರು ಬುದ್ಧಿ ಹೇಳೋರು ಇರೋದಿಲ್ಲ. ನೋಡಿ ಹಾಡ್ಕೊಳ್ತಾರೆ, ಮುಂದೆ ಅಷ್ಟೇ ಕರುಣೆ ಪಡ್ತಾರೆ, ಹಿಂದಿಲಿದ್ದ ಬೈಕೋತಾರೆ. ಸೊ ಹಂಗಾಗಿ ನಾವೇನು ಮಾಡಬೇಕು, ನಮ್ಮ ಬುದ್ಧಿನ ನಮ್ಮ ಹತ್ರನೇ ಇಟ್ಕೋಬೇಕು. ಯಾರು ಹೇಳಿದ ಮಾತನ್ನು ಕೇಳಬಾರ್ದು ಅಲ್ವಾ ಫ್ರೆಂಡ್ಸ್? ಸೊ ಬನ್ನಿ, ಪ್ರಸಾದ ಕೊಟ್ಟು ಬರೋಣ. ಸನ್ನಿಧಿ ಅಕ್ಕರ ಮನೆ ಕಡೆ ಹೊಂಟಿದ್ದೀನಿ, ಹೋಗೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾಯಿ ಎಷ್ಟೊಂದು ನಾಯಿ ಆಗ್ಬಿಟ್ಟು, ಬೀದಿ ನಾಯಿಗಳು. ಹಚ್ಚ ಮನುಷ್ಯರಿಗೆ ಅಡ್ಡಾಡಕ್ಕೂ ಬೇಡ, ಎದುರಿಸ್ತವೆ. ಸನ್ನಿಧಿ ಅಕ್ಕ, ಏನು ಮಾಡಕತ್ತೀಯ? ಸ್ನಾನ ತನಿಂದ ಆಕೆ ಮಾಡ್ತಾವ. ಹಾಂ, ಕುಕ್ಕಡಿ ಓಯ್ ಕುಕ್ಕಿ ನೋಡ್ರಿ. ಹಾಯ್ ಮಾಡಿ ಫ್ರೆಂಡ್ಸಿಗೆ. ಹಾಯ್ ಫ್ರೆಂಡ್ಸ್ ಅಂದ. ಹಾಯ್ ಅನ್ನ. ಈಗ ಎದ್ದಾಳದ? ಲೇಟಾಗಿ ಎದ್ದಾಳ ಈಗ. ಆತ್ ನೋಡುವ. ಬೋರ್ ನೀರೇನ? ಹಾಯ್ ಮಾಡಿ ಫ್ರೆಂಡ್ಸಿಗೆ. ಹಾಯ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾಚ್ಕೊಂತಾಳೆ ಫ್ರೆಂಡ್. ಓದ್ತೀನಿ ನಾನು. ಕದ ಮುಚ್ಚಿ ಬಂದಿಲ್ಲ, ಪೂಜೆ ಮಾಡಿ ಸ್ನಾನಕ್ಕೆ ಹೋಗ್ಯಾರ. ಹಾಂ, ಓಕೆ. ನೀನು ನಾಷ್ಟ ಮಾಡಿಕೊಡ್ಬೇಕಲ್ಲ? ಹಾಂ, ನಾಷ್ಟ ಮಾಡಿಕೊಟ್ಟು ನೋಡ್ಬೇಕು ಏನು ಮಾಡ್ಬೇಕಾಗಿನ.
ಮಾಡ ನೋಡಿ ಮತ್ತೆ ಹೋಗ್ಬಿಡ ಹೂ ಬಿಡುತ್ತಲ್ಲ ಯಾಕೆ ಹರ್ಕೊಂಡಿಲ್ಲ ಅದ ಮತ್ತೆ ಕೋಲ್ ತೊಗೊಂಬರ್ಬೇಕು ಅದಕ್ಕೆ ಕೆಲ್ಸ ಕೋಲ್ ತೊಗೊಂಬರ್ಲ ಅಂದ್ಬಿಟ್ಟು ಇಲ್ಲಿಲ್ಲ ನಾನು ಹರ್ಕೊಡ್ಲೆ ಹರ್ಕೊಡ್ತೀನಿ ಇವಾಗ ಏನು ಹಾಕೊಂತೇನೆ ಭಾಳ ಮಗು ಬಿಟ್ಟೋಗ್ರಿ ಸನಿ ಹೌದು ಇಲ್ಲಿ ನೋಡಿ ಒಳಗೆ ಎಷ್ಟು ಮಕ್ಕಳು ಹೌದು ಭಾಳ ಇದಾವೆ ಪೂಜೆಗಿಟ್ಟೇನ ಪೂಜೆಗಿಟ್ಟೆ ಅದೊಂದು ಸಿಗ್ಲಿಲ್ಲ ಇಟ್ಟೆ ಹೋಗ್ಲೇ ಬಿಡು ಮತ್ತೆ ಕೋಲ್ ತೊಗೊಂಬಂದೇಳಿ ಇಲ್ರಿ ಇನ್ನೆರಡು ವಾರ ಅದಾವ್ರಿ. ಇನ್ನೂ ಎರಡು ಏಳನೇದ್ರಿ ಇನ್ನು ಅಲ್ಲೊಂದು ಹೂ ಬಿಟ್ಟದ್ ನೋಡಿ ಹರ್ಕೊಂಡಿಲ್ಲ ದಾಸವಾಳ ನನಗೂ ಕಂಡಿಲ್ಲ ಅದು ಎಲ್ಲಿ ಹೌದಾ ನೋಡಲ್ಲಿ ಹೌದಾ ಕಾಣಿಸತ್ತ ಇಲ್ಲ ಈಗ ಅಲ್ಲಿ ಕಾಣಿಸ್ತತ್ ನೋಡ ಹೌದಾ ನೋಡ ನಾನು ನೀ ಹರ್ಕೊಂಡ ಗಿಡಕ್ಕೆ ಮ್ಯಾಗ ಲಕ್ಷಣ ಕೊಟ್ಟಿಲ್ಲ ಯಾಕಂದ್ರೆ ನೀ ಹರ್ಕೊಂಡಾಗ ಬಿಟ್ಟಿಯಲ್ಲ ಆಗ ಇನ್ನು ಇವತ್ತಿನ ಬಿಡು ಅದೊಂದು ಲಕ್ಷಣ ಕೊಟ್ಟು ನನ್ನ ಮ್ಯಾಗ ಹೋಗಿಲ್ಲ ಸಂಧಿ ಆಗ್ಬಿಡುತ್ತೆ ಅಡ್ಡಾಡ್ ಕಾಣಿಸಂಗಿಲ್ಲ ಅದು ಹೌದು ನಿನ್ನ ಬಾ ಎಲ್ಲ ನಾನೇ ಹರ್ಕೊಂಡೋಗಿನಿ ಅಂದ್ರೂ ದಾಸವಾಳ ನಿನ್ನ ಮಸ್ತ್ ಸಿಕ್ಕವು ಚೆಕ್ ಮಾಡಕ್ ಹೋಗಂಗಿಲ್ಲ ಮಸ್ತ್ ಸಿಕ್ಕವು ನಿನ್ನ ನನಗೂ ಕಂಡಿಲ್ಲ ನೋಡದು ಆಗ್ಯಾವಲ್ಲ ಗಿಡ ಭಾಳ ಅದಾವ ನನಗೆ ಎರಡು ಕಲರ್ ಅದಾವೇನಕ್ಕ ಪಿಂಕ್ ಮತ್ತದ ಚಲೋ ಆಗೈತೆ ಭಾಳ ಹೇಳ್ತಾವ ಇನ್ನ ಎಷ್ಟು ಅದಾವ ನೋಡಿ ಕಿತ್ತಿ ಪುದೀನ ಹತ್ತೈತೆ ನೋಡ ಹತ್ತೈತಿ ನಂದು ಹತ್ತಿಲ್ಲ ನಿನ್ನ ಹತ್ತಿಲ್ಲ ಒಂದೆರಡು ಕೊಳ್ತಾವ ನಾನು ಕೊಳ್ತಿದ್ದ ಸ್ವಲ್ಪ ತೆಗ್ದೀನಿ ಸ್ವಲ್ಪ ಹಚ್ಚಿನಿ ನಿಂದು ಚಿಕ್ಕದ್ ನೋಡಿ ಎಲಿ ಯಾವುದು ಎಲಿ ಎಲಿ ಬಳ್ಳಿದ ಹಾಂ ಎಲ್ಲಿ ಬೆಳೆಸಿತ್ತು ನಂದು ಹಂಗಾಗೈತಿ ಸಣ್ಣ ಸೇಮ್ ನೋಡಿ ಹಾಂ ಸೇಮ್ ಹಂಗಾಗೈತೆ ನಂದು ಅದು ಚಂದ ಬಂದತ್ ನೋಡಿ ಹಾಂ ಈಗ ಈಗ ಇದಾಗತ್ತದ ಈಗ ಸುಮ್ಮನೆ ಇದಕ್ಕೆ ಹಬ್ಬಿಸ್ಬಿಡು ಈ ಮಳೆಗಾಲ ಐತಲ್ಲ ಹತ್ತು ಬಿಡ್ತೈತಿ ಇದೇನು ಕೊಳ್ತೈತೇನು ಅದಕ್ಕೊಂದು ಏನಾರ ಕಟ್ಬಿಡ್ತೀನಿ ಮ್ಯಾಗ ಎಬ್ಬಿಸ್ಬಿಡ್ತೀನಿ ಸನಿದಕ್ಕ ಹಾಂ ಒಂದೊಂದು ವರ್ಷ ಬಿಡ್ತಾವು ಹಂಗಾಗಿ ಗಿಡಗಳು ಹಣ್ಣಿಂದ ಗಿಡಗಳು ಹಂಗಂತ ಅನಿಸ್ತದೆ ಜಾಸ್ತಿ ಇರ್ತಾವ ಒಂದು ಜೊತೆ ಕಡಿಮೆ ಇನ್ನೂ ಸ್ನಾನ ಆಗಿಲ್ಲೇನ ಹಾಕಿಲ್ಲ ಆಕೆ ನಿತ್ಕೊಂಬಂದಿಲ್ಲ ಈಗ ಎದ್ದಾಳೆನ ಆಕೆ ಲೇಟ್ ಆಗ್ಯದ ಜಲ್ದಿ ಆದ್ರೆ ಮುಗಿ ಬಿಡುತ್ತೆ ಲೇಟ್ ಆಗಿದ್ರೆ ಬರ್ತೀನಿ ತೋಕ ಆಮೇಲೆ ಬರ್ತೀನಿ ನಿಂದು ಕೆಲಸ ಹಾಂ ಇಲ್ಲ ಇದೆ ನೋಡಿ ಫ್ರೆಂಡ್ಸ್ ಹೆಂಗೆ ಮಕ್ಕೊಂಡೈತಿ ಇವತ್ತಿಂದು ನಂದು ರಂಗೋಲಿ ಈ ರೀತಿ ಹಾಕಿದ್ದೀನಿ ಬೇಗ ಹಾಕಿದ್ದೀನಿ ಇವತ್ತು ಐದುವರೆಗೆ ಎದ್ದಿದ್ದೆ ಫ್ರೆಂಡ್ಸ್ ಎಲ್ಲ ಎದ್ದು ಮುಗಿಸ್ಕೊಂಡು ಎಲ್ಲ ಆಯ್ತು ಹೂವು ಚೆನ್ನಾಗಿ ಸಿಕ್ಕಿದ್ವು ನೋಡಿ ನನಗೆ ಇಲ್ಲಿನೂ ಇಟ್ಟೆ ಅಂತ ಅಲ್ಲಿನೇ ಇಟ್ಟಿದ್ದೀನಿ ಬನ್ನಿ ಇವತ್ತಿಂದು ಮುಂದಿನ ಕೆಲಸ ನೋಡೋಣ ಸ್ವಲ್ಪ ಉಪ್ಪಿಟ್ಟು ಮಾಡಿಬಿಡ್ತೀನಿ ಫ್ರೆಂಡ್ಸ್ ಅವ್ರ ಪೂರ್ತಿಗೆ ನಂದು ಉಪವಾಸ ಅಲ್ಲ ನಾನು ತಿನ್ನಂಗಿಲ್ಲ ಅವ್ರಿಗಷ್ಟೇ ಕೊಡ್ತೀನಿ ಅಂತಾರೆ ಬೇಗ ಬೇಗ ಉಪ್ಪಿಟ್ಟು ಮಾಡುವ
ನೋಡಿ ಫ್ರೆಂಡ್ಸ್, ಇಲ್ಲಿ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ. ಇಲ್ಲಿ ಟೀ ಇಟ್ಕೊಂಡಿದ್ದೀನಿ ಸ್ವಲ್ಪ. ನಾನು ಸ್ವಲ್ಪ ಟೀ ಕುಡಿತೀನಿ. ಇಲ್ಲಿ ಉಪ್ಪಿಟ್ಟು ರೆಡಿ ಆಗ್ತೈತಿ. ಅವ್ರಿಗೆ ಹಾಕಿ ಕೊಟ್ಬಿಡ್ತೀನಂತೆ. ಶಿರಾ ಹಾಕ್ಕೊಡ್ಲೇನ್ರಿ ಸ್ವಲ್ಪ? ಶಿರಾ ಈ ಶಿರಾ ತಿಂದ್ರೆ ಅಷ್ಟೊಂದು ಒಂದು ಸ್ವಲ್ಪ ಉಪ್ಪಿಟ್ಟು ಹಾಕಿ ನೋಡ್ರಿ. ಇನ್ನೂ ಸ್ವಲ್ಪ ಆಗಲಿ. ಈಗ ತಿಂದ್ರೆ ಉಪ್ಪಿಟ್ಟು ಹಾಕೊಡ್ತೀನಿ ಆಗ್ತೈತಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಟೀ ಕುಡಿಯೋಣ. ಈಗಿದು ಇಷ್ಟು ಟೀ ಕುಡಿದ್ಬಿಟ್ಟೆ ಅಂದರೆ ಸಂಜೆವರೆಗೂ ಏನೂ ಇಲ್ಲ. ಆಗಲೆಲ್ಲ ಟೀ ಕುಡಿಬೇಕಂತನೂ ಅನಿಸಲ್ಲ ಫ್ರೆಂಡ್ಸ್. ಇಲ್ಲಿ ಬಂದಮೇಲೆ ಕಲ್ತೀನಿ ಇದು ಟೀ ಕುಡಿಯೋದು. ಬಿಡಬೇಕಂತ ಎಷ್ಟು ಟ್ರೈ ಮಾಡ್ತೀನಿ, ಆಗ್ತಾಯಿಲ್ಲ. ನೋಡ್ಬೇಕು. ಸ್ವಲ್ಪ ಟೀ ಕುಡಿದಂದರೆ ಮೈಂಡ್ ಫ್ರೆಶ್ ಆಗ್ತದೆ. ಯಾಕಂದರೆ ಬೆಳಗ್ಗೆ ಬೇಗ ಅದು ತಲೆ ಸ್ನಾನ ಮಾಡಿರ್ತೀವಲ್ಲ, ತಲೆ ಹಿಡ್ದಂಗೆ ಆಗ್ತೈತಿ ಫ್ರೆಂಡ್ಸ್. ಕಿವಿಯೆಲ್ಲ ನೋವು ಬಂದಂಗೆ ಆಗ್ತಾವೆ. ಸೊ ಹಂಗಾಗಿ ಸ್ವಲ್ಪ ಬಿಸಿ ಬಿಸಿ ಟೀ ಕುಡಿದ್ರೆ ಸ್ವಲ್ಪ ಎಲ್ಲ ರಿಲ್ಯಾಕ್ಸ್ ಆಗ್ತೈತಿ. ಅದಕ್ಕೋಸ್ಕರ ಸ್ವಲ್ಪ ಟೀ ಕುಡಿತೀನಿ. ಬನ್ನಿ. ನಿಹಾರಿಕಾ ಯಾಕೋ ಬರಲಿಲ್ಲ, ಬರ್ತೀನಿ. ಸ್ನಾನ ಮಾಡಿದ್ದಿಲ್ಲ, ಇಲ್ಲಾಂದರೆ ಕರ್ಕೊಂಬರ್ತಿದ್ದೆ ನಾನೇ ಅವಳ. ಉಪ್ಪಿಟ್ಟು ಮಾಡಿದ್ದೀನಿ, ತಿಂತಾಳೆ ಅನ್ನತ್ತೇಳಿ. ಅವಳಿಗೆ ಉಪ್ಪಿಟ್ಟು ಅಂದರೆ ಭಾಳ ಇಷ್ಟ ಫ್ರೆಂಡ್ಸ್. ನಿಹಾರಿಕೆ ಫೋನ್ ಹಚ್ತೀನಿ ಅವಳಿಗೆ. ನೋಡಿ ಫ್ರೆಂಡ್ಸ್, ಮೋಡ ಮುಚ್ಕೊಂಡ್ಬಿಟ್ಟೈತಿ. ಇದು ನೋಡಿ ಎಲ್ಲಿ ಬಂದು ಮಕ್ಕೊಂಡೈತಿ. ಟೋಪಿ ಬಿಚ್ಚದ್ನ ಬಿಚ್ಚು. ಗುಡ್ ಗರ್ಲ್. ಅದನ್ನ ಹಾಕೊಂಬಂದಿ. ಉಪ್ಪಿಟ್ಟು ತಿನ್ನಿಸ್ಲಿ? ಬೇಡ, ಸ್ವಲ್ಪ ತಿನ್ನಿಸ್ಲಿ. ನಿಮ್ಮ ಫೇವ್ರೇಟಲ್ಲಿ ಉಪ್ಪಿಟ್ಟು. ಹಾಂ, ನೋಡಿ ಫ್ರೆಂಡ್ಸ್, ಇಷ್ಟು ಡೊಣ್ಣ ಮೆಣ್ಸಿನ್ಕಾಯಿ ತೊಗೊಂಡೆ. 1/4 kg ಡೊಣ್ಣ ಮೆಣ್ಸಿನ್ಕಾಯಿ, ಒಂದು ಸಬ್ಬಸ್ಗಿ, ಮತ್ತು ಇವು ಕಾಚಿಕಾಯಿ ಫ್ರೆಂಡ್ಸ್. ಗೊತ್ತಲ್ಲ, ಎಲ್ರಿಗೂ ಗೊತ್ತಿರ್ತೈತಿ, ಕೆಲವೊಬ್ರಿಗೆ ಗೊತ್ತಿರಂಗಿಲ್ಲ. ಇವನ್ನ ಉಪ್ಪು ಖಾರ ಹಾಕಿ ಹುರಿದು ರೊಟ್ಟೆಗೆ ತಿಂತಾರೆ ಫ್ರೆಂಡ್ಸ್. ಮಸ್ತ್ ಆಗ್ತೈತಿ. ಮತ್ತು ಇದು ಶುಗರ್ ಇದ್ದವ್ರಿಗೂ ಚೆನ್ನಾಗೆ. ಮತ್ತು ಏನಾದರೂ ಒಟ್ಟಾಗಿ ಏನಾದರೂ ಅಳ್ಳಿತ್ತಂದರೆ ಕರಗಿಸೋವಂಥ ಕೆಪಾಸಿಟಿ ಈ ಕಾಚಿಕಾಯಿಗೆ ಐತಿ. ನೋಡಿರಿ, ಇವನ್ನ ಚೆನ್ನಾಗಿ ತೊಳೆದು ಹಿಂದೆ ಮುಂದೆ ತುಂಬು ತೆಗೆದು ಚೆನ್ನಾಗಿ ತೊಳೆದು ಉಪ್ಪು ಖಾರ ಹಾಕಿ ಹುರಿದು ಬಿಟ್ಟರೆ ರೊಟ್ಟೆಗೆ ತಿನ್ನೋಕೆ ಹೆಂಗೆ ಕುಟುಂಬ ಅಂತಿರ್ತಾವೆ ಫ್ರೆಂಡ್ಸ್. ರಾತ್ರಿಗೆ ಸ್ವಲ್ಪ ಇವನ್ನ ಕರಿತೀನಂತೆ. ಸ್ವಲ್ಪ ಇದು ಪಲ್ಯ ಮಾಡ್ತೀನಿ. ಸಬ್ಬಸ್ಗಿ ಸೊಪ್ಪು ಮತ್ತು ಹೆಸ್ರು ಕಾಳು ಹಾಕಿ ಸ್ವಲ್ಪ ಪಲ್ಯ ಮಾಡಿ ಇವನೊಂದು ಸ್ವಲ್ಪ ಹುರಿದು ಒಂದು 4 ಚಪಾತಿ ಮಾಡ್ಕೊಡ್ತೀನಂತೆ. ರೋಹಿತ್ ಅವ್ರಿಗೆ ಚಪಾತಿ ಮಾಡ್ತೀನಿ. ಏನೋ 2 ರೊಟ್ಟಿ ಇದಾವೆ, ನಾನು ರೊಟ್ಟಿ ತಿಂತೀನಂತೆ ರಾತ್ರಿಗೆ. ಬನ್ನಿ, ಇವನ್ನ ಎಲ್ಲ ಸೋಸಿ ಕ್ಲೀನ್ ಮಾಡಿ ಇಡ್ತೀನಿ. ಇಷ್ಟು ನೋಡಿ ಫ್ರೆಂಡ್ಸ್ ಇವತ್ತಿಂದ. ನೋಡಿ ಯಾವ ರೀತಿ ಕಾಣಿಸ್ತಾ ಇದ್ದಾವೆ ಅಂತ. ಕಾಚಿಕಾಯಿ ಭಾಳ ಟೇಸ್ಟ್ ಆಗ್ತೈತಿ ಫ್ರೆಂಡ್ಸ್. ರೊಟ್ಟಿಗೆ ಮಾತ್ರ ಭಾಳ ಟೇಸ್ಟ್ ಆಗ್ತೈತಿ. ನೋಡಿ ಫ್ರೆಂಡ್ಸ್, ಈಗ ಇದನ್ನ ಸೋಸ್ಕೊಂಡ್ಬಿಟ್ರಲ್ಲ ಕೆಲಸದಂಗೆ. ಇವು ಇಮಿಡಿಯೇಟ್ಲಿ ಸೋಸಿ ಇಟ್ಕೊಂಡ್ಬಿಡ್ಬೇಕಿಲ್ಲ ಅಂದರೆ ಈ ಥರ ಅಳ್ಕೊಂಡ್ಬಿಡ್ತಾವೆ ಫ್ರೆಂಡ್ಸ್. ನೋಡಿ, ಈ ಥರ ಅಳ್ಕೊಂಡ್ಬಿಡ್ತಾವೆ. ಈ ಥರ ಅಳ್ಕೊಂಡ್ರೆ ಸೋಸೋಕ್ಕೆ ಚೆನ್ನಾಗಿ ಆಗೋದಿಲ್ಲ ಫ್ರೆಂಡ್ಸ್. ಅದಕ್ಕೆ ಈಗ ಹಿಂದೆ ತುಂಬು ತೆಗೆದು ಈ ಥರ ಸೋಸಿ ಇಟ್ಕೊಂಡ್ಬಿಟ್ರೆ, ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಅಡುಗೆ ಮಾಡಬೇಕಾದ್ರೆ ನಮ್ಗೆ ಈಸಿ ಆಗ್ತೈತಿ ಹುರ್ಕೊಳ್ಳೋಕ್ಕೆ. ಟೇಸ್ಟು ಮಸ್ತ್ ಆಗ್ತೈತಿ. ನೋಡಿ, ಈ ಥರ ಸೋಸಬೇಕು. ಅಷ್ಟು ಸೋಸಿ ಒಂದು ಸ್ವಲ್ಪ ಸೊಪ್ಪು ಸೋಸ್ಕೊಂಡು ಖಾಲಿ ಇದ್ದಲ್ಲ ಸೋಸ್ಕೊಂಡ್ಬಿಟ್ರೆ ಹಾಕಂತ ಹೇಳಿ ಸೋಸ್ಕೊಂಡು ಕುಂತಿದ್ದೀನಿ. ಮಳೆ ಮಾಡಿ ನೋಡ್ರಿ ಹೆಂಗಾಗೈತಿ.
80 ರೂಪಾಯಿ ಇದು 50 ರೂಪಾಯಿ ಪಾವು ಕೆ ಜಿ ಅಂದರೆ 1/4 ಕೆ ಜಿ ಫ್ರೆಂಡ್ಸ್. ಈಗ ಕಾಚಿಕಾಯಿ 50 ರೂಪಾಯಿ 1/4 ಕೆ ಜಿ ಅಂತ. ಇದು 10 ರೂಪಾಯಿ ಸೊಪ್ಪು, 20 ರೂಪಾಯಿ ದೊಣ್ಣೆ ಮೆಣಸಿನ್ಕಾಯಿ, 85 ಅಂತೆ. ಇಷ್ಟಕ್ಕೆ 85. ಏನೂ ಕೊಂಡಂಗಿಲ್ಲ ಫ್ರೆಂಡ್ಸ್, ಎಲ್ಲ ರೇಟ್ ಆಗ್ಬಿಟ್ಟೈತಿ. ಏನು ಮಾಡೋಕ್ಕೆ ಬರೋಂಗಿಲ್ಲ ಅಲ್ವಾ. ರೇಟ್ ಆಗೈತೆ ಅಂತ ಹೇಳಿ ತಿನ್ನೋದು ಬಿಡೋಕ್ಕಾಗಲ್ಲ ಅಲ್ವಾ ಫ್ರೆಂಡ್ಸ್. ಬನ್ನಿ ಇದೀಗ ನಾನು ಸೋಸ್ಕೊಂಡ್ಬಿಡ್ತೀನಿ. ಫುಲ್ಲು ಅಷ್ಟು ಸೋಸಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅಂತ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಬನ್ನಿ ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ. ಟೈಮ್ ಬಂದುಬಿಟ್ಟು 5:30 ಆಗಕತ್ತೈತಿ. ಈಗ ಸಂಜೆದೆಲ್ಲ ಕೆಲಸ ಮುಗೀತು, ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು. ಅಡುಗೆ ಮಾಡಿ ಮುಗಿಸತ್ತೆ 6:30 ಹಂಗೆ ಆಗ್ತೈತಿ. 7 ಗಂಟೆ ಹಂಗೆ ಊಟ ಮಾಡ್ಬೋದು. ಬನ್ನಿ. ನಾಯಿ ಅಂತೂ ಭಾಳ ಜಾಸ್ತಿ ಆಗ್ಬಿಟ್ಟವು ಫ್ರೆಂಡ್ಸ್. ಎಲ್ಲಿದ್ದ ಬಂದವನು ಬೇರೆ ಬೇರೆ ಓಣೆಗಳು ಇದ್ದೆಲ್ಲ ನಾಯಿ ಬಂದುಬಿಟ್ಟಿದ್ದವು. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಎಷ್ಟೊಂದು ನಾಯಿ ಬಂದುಬಿಟ್ಟವು. ನಾಯಿದು ಹೊರಗೆ ಬೀದಿ ನಾಯಿದು ಅವಳಿಗೆ ಬಾದ್ರೆ ಭಾಳ ಆಗ್ಬಿಟ್ಟೈತಿ. ಸಣ್ಣ ಹುಡ್ರು ಆಟ ಸತಗೂ ಆಡೋಂಗಿಲ್ಲ, ಆ ರೀತಿ ಆಗಿಬಿಟ್ಟೈತಿ. ಬನ್ನಿ ಏನೇನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. 1 ಸೆಕೆಂಡ್ ನೋಡಿ. ಇಲ್ಲಿ ಹೆಸ್ರು ಕಾಳನ್ನ ಸೀಟಿ ಹೊಡೆಸಿಟ್ಕೊಂಡಿನಿ, ಒಂದು 3 ಸೀಟಿನ. ಇಲ್ಲಿ ನೋಡಿ ಮೆಣಸಿನ್ಕಾಯಿ, ಟೊಮೊಟೊ ಮತ್ತು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿನಿ. ಇಲ್ಲಿ ಸಬ್ಬಸಿಗೆ ಸೊಪ್ಪು ನೋಡಿ. ಇಲ್ಲಿ ಸಾಂಬಾರಿಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸಾಂಬಾರು. ಅದಕ್ಕೆ ಒಂದು 3 ಟಮಟೆ ಹಣ್ಣು, ಇಷ್ಟು ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ ಸಾಂಬಾರಿಗೆ. ಒಂದು 4 ಚಪಾತಿ ಆಗೋವಷ್ಟು ಹಿಟ್ಟು ನಾದಿಟ್ಕೊಂಡಿದ್ದೀನಿ ಅಷ್ಟು. ಮತ್ತು ಇಲ್ಲಿ ನೋಡಿ ಇವನ್ನ ತೊಳೆದು ಬಸ್ತಿದ್ದೀನಿ. ಆಮೇಲೆ ಹುರಿಯೋಕ್ಕೆ ಬರ್ತೈತಿ ಇವು ಕಾಚಿಕಾಯಿನ. ನೀರು ಹಿಡಿತಾವಂತಂದು ಹೇಳಿ ತೊಳೆದಿಟ್ಟಿದ್ದೀನಿ. ಬನ್ನಿ ಈಗ ಬೇಗ ಬೇಗ ಅಡುಗೆನ ಮುಗಿಸ್ಕೊಂಬಿಡೋಣ. ನೋಡಿ ಯಾವ ರೀತಿ ಆಡ್ಕೊಂಡಿದ್ದೀನಿ ಗ್ಯಾಸ್ ಕಟ್ಟೆ ಮೇಲೆ ಅಂತ ಹೇಳಿ. ಬೇಗ ಬೇಗ ಅಡುಗೆ ಮುಗಿಸ್ಕೊಂಬಿಡೋಣ. ಬನ್ನಿ ಫ್ರೆಂಡ್ಸ್. ಈಗ ನೋಡಿ ಬೇಗ ಬೇಗ ಪಲ್ಯ ಒಗ್ಗರಣೆ ಹಾಕ್ಕೊಂಡ್ರೆ ಕುಕ್ಕರ್ ಖಾಲಿ ಆಗ್ತೈತಿ ಅಲ್ವಾ. ಸೊ ಹಂಗಾಗಿ ಈಗ ಫಸ್ಟು ಪಲ್ಯ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ. ಚಪಾತಿ ಏನು ಭಾಳ ಇಲ್ಲ ಫ್ರೆಂಡ್ಸ್, ಒಂದು 4 ಮಾಡ್ತೀನಿ. ನಾನು ಚಪಾತಿ ತಿನ್ನೋದಿಲ್ಲ, ಹಾಗಾಗಿ
ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು 5 ಚಪಾತಿ ಮಾಡಿದೆ. ಚಪಾತಿ ಅದು ಇಲ್ಲಿ ನೋಡಿ ಕಾಚಿಕಾಯಿ ಹುರಿತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಹುರಿದ್ಬಿಟ್ಟು ಉಪ್ಪು ಖಾರ ಹಾಕಿ ಮತ್ತು ಹುರಿದ್ರೆ, ಎಣ್ಣೆ ಹಾಕಿ ಹುರಿದ್ರೆ ಮಸ್ತ್ ಟೇಸ್ಟ್ ಆಗ್ತದೆ. ಇಲ್ಲಿ ಸಾರಿಗೆ ಇಟ್ಟಿದ್ದೀನಿ. ಸಿಟಿ ಆಗತ್ತಾಗಲೇ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ. ಬನ್ನಿ ಬೇಗ ಬೇಗ ಹುರಿದು ಅಡುಗೆದು ಒಂದು ಕೆಲಸ ಮುಗಿಸ್ಬಿಡ್ಬೇಕು ನಮ್ಗೆ. ನೋಡಿ ಫ್ರೆಂಡ್ಸ್, ಈಗ ಕಾಚಿಕಾಯಿನೂ ಹುರಿದೆ, ಉಪ್ಪು ಖಾರ ಎಣ್ಣೆ ಎಲ್ಲ ಹಾಕಿ ಹುರಿದಿದ್ದೀನಿ. ಅದು ರೆಡಿ ಆಯಿತು. ಇಲ್ಲಿ ನೋಡಿ ಸಾಂಬಾರು ಯಾವ ರೀತಿ ಕುರಿತಾ ಇದೆ ಅಂತ. ಸಾಂಬಾರೂ ಇದು ಆಗಿದೆ, ಅರ್ಧ ಸಾಂಬಾರನ್ನೂ ಆಗೋಂಗೆ. ಇಲ್ಲಿ ಅಕ್ಕಿ ನೆನೆ ಹಾಕಿದ್ದೀನಿ. ಇಲ್ಲಿ ಚಪಾತಿ ರೆಡಿ ಆಗೈತಿ. ಇಲ್ಲಿ ಪಲ್ಯ ನೋಡಿದ್ರಲ್ಲ ಆಗಲೇ, ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಲ್ವಾ. ಇಷ್ಟೇ. ಈಗ ಸಾಂಬಾರ್ದು ಇಳಿಸಿ ಅನ್ನ ಒಂದು ಆತಂದರೆ ಎಲ್ಲ ಆದಂಗೆ ನೋಡಿ ಫ್ರೆಂಡ್ಸ್. ಇದು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಬನ್ನಿ ಈಗ ಅನ್ನಕ್ಕೊಂದು ಇಟ್ಟುಬಿಡ್ತೀನಿ. ಇಟ್ಟು ಎಲ್ಲ ರೆಡಿ ಮಾಡ್ತೀನಂತೆ. ನೋಡಿ ಫ್ರೆಂಡ್ಸ್, ಈಗ ಟೈಮು 6:20 ಆಗೈತಿ. ನಂದು ಅಡುಗೆ ಕೆಲಸ ಎಲ್ಲ ಮುಗೀತು. ಸ್ವಲ್ಪ ಸನ್ನಿಧಿ ಅಕ್ಕರ ಮನೆ ಹತ್ರ ಹೋಗ್ಬಿಡ್ತೀನಿ. ಹೋಗಿ ಬಂದು ಆಮೇಲೆ 7 ಗಂಟೆ 7:30 ಸುಮಾರು ಊಟ ಮಾಡ್ತೀನಂತೆ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಂತೆ. ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹೆಂಗೆ ಇಷ್ಟ ಆತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಮತ್ತೊಂದು ಬ್ಲಾಗ್ ತೊಗೊಂಡು ಬರ್ತೀನಂತೆ. ಅಲ್ಲಿವರೆಗೂ ಅಂಟಿಲ್ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.